2 ನಿಮಿಷದಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ಒಂದು ಹಾಡು ಹೇಳಿಸ್ತೀವಿ. ಒಂದಾಗಿರುವೆವು ನಾವೆಲ್ಲ, ಚಂದಾಗಿರುವೆವು ನಾವೆಲ್ಲ, ಹಿಂದೂಸ್ತಾನದಲ್ಲಿರುವವರೆಲ್ಲ, ಹಿಂದೂಸ್ತಾನದಲ್ಲಿರುವವರೆಲ್ಲ ಒಂದಾಗಿರುವೆವು ನಾವೆಲ್ಲ, ಚಂದಾಗಿರುವೆವು ನಾವೆಲ್ಲ. ಮನೆಗಳು ಬೇರೆ ಮತಗಳು ಬೇರೆ, ಹಾಡಿ ಕುಣಿಯೋದು ಒಂದೇ ನೆಲ, ಹಾಡಿ ಕುಣಿಯೋದು ಒಂದೇ ನೆಲ, ಜನಮನ ಒಂದೇ ಜೀವನ ಒಂದೇ, ಭಾರತ ಹಿತ ಸಾಧನೆಯ ಛಲ, ಒಂದಾಗಿರುವೆವು ನಾವೆಲ್ಲ, ಚಂದಾಗಿರುವೆವು ನಾವೆಲ್ಲ, ಹಿಂದೂಸ್ತಾನದಲ್ಲಿರುವವರೆಲ್ಲ, ಹಿಂದೂಸ್ತಾನದಲ್ಲಿರುವವರೆಲ್ಲ ಒಂದಾಗಿರುವೆವು ನಾವೆಲ್ಲ, ಚಂದಾಗಿರುವೆವು ನಾವೆಲ್ಲ. ದೇಶದ ಮಾನ ದೇಶದ ಜ್ಞಾನ, ದೇಶದ ಮಾನ ದೇಶದ ಜ್ಞಾನ, ಎದೆಯೊಳಗುಕ್ಕುವ ಅಭಿಮಾನ, ನಡೆಯೊಳಗಿಳಿದು ನುಡಿಯೊಳಗಿಳಿದು, ನಡೆಯೊಳಗಿಳಿದು ನುಡಿಯೊಳಗಿಳಿದು, ರಣದೊಳಗಿಳಿದಿದೆ ಕ್ಷಾತ್ರ ಬಲ, ಒಂದಾಗಿರುವೆವು ನಾವೆಲ್ಲ, ಚಂದಾಗಿರುವೆವು ನಾವೆಲ್ಲ, ಹಿಂದೂಸ್ತಾನದಲ್ಲಿರುವವರೆಲ್ಲ, ಹಿಂದೂಸ್ತಾನದಲ್ಲಿರುವವರೆಲ್ಲ ಒಂದಾಗಿರುವೆವು ನಾವೆಲ್ಲ, ಚಂದಾಗಿರುವೆವು ನಾವೆಲ್ಲ. ಬಡಗಣದಿಂದ ವೈರಿಯ ದಾಳಿ, ಪಡುವಣದಿಂದ ದ್ವೇಷದ ಗಾಳಿ, ಬಡಗಣದಿಂದ ವೈರಿಯ ದಾಳಿ, ಪಡುವಣದಿಂದ ದ್ವೇಷದ ಗಾಳಿ, ಬೀಸಿದರೂನು ಅಂಜುವರಿಲ್ಲ, ಬೀಸಿದರೂನು ಅಂಜುವರಿಲ್ಲ, ಒಂದಾಗಿದ್ದರೆ ಶಿವನ ಬಲ, ಒಂದಾಗಿದ್ದರೆ ಶಿವನ ಬಲ, ಒಂದಾಗಿದ್ದರೆ ಶಿವನ ಬಲ, ಒಂದಾಗಿದ್ದರೆ ಶಿವನ ಬಲ. ಒಂದಾಗಿರುವೆವು ನಾವೆಲ್ಲ,
ಒಂದಾಗಿರುವೆವು ನಾವೆಲ್ಲ ಹಿಂದೂಸ್ಥಾನದಲ್ಲಿರುವವರೆಲ್ಲ ಒಂದಾಗಿರುವೆವು ನಾವೆಲ್ಲ ಚಂದಾಗಿರುವೆವು ನಾವೆಲ್ಲ ಒಂದಾಗಿರುವೆವು ನಾವೆಲ್ಲ. ಸಣ್ಣ ಮಕ್ಕಳೆಲ್ಲ ಬಂದು ಕುತ್ಕೊಳ್ರಿ, ಲೈನಾಗಿ ಕುತ್ಕೊಳ್ರಿ. ಇಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ ಈಗ 2 ನಿಮಿಷಲ್ಲಿ. ಬರೀ ಕುತ್ಕೊಳ್ರಿ. ರವಿ ಲಮಾಣಿ ಅಣ್ಣವರು ಕಾರ್ಯಕ್ರಮದ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಬೀಳಿಗೆಯಿಂದ ಬಂದಿರುವಂತಹ ಗಂಗಾಪುರು ಕೂಡ ವೇದಿಕೆ ಮೇಲೆ ಕೂತ್ಕೊಳ್ಬೇಕು. ಸಂಗಮದ ಭುವನೇಶ್ವರಿ ಅಕ್ಕರು ಕೂಡ ವೇದಿಕೆ ಮೇಲೆ ಕೂತ್ಕೊಳ್ಬೇಕು. ಬೈಲೊಂಗಲ್ದಿಂದ ಬಂದಿರುವಂತಹ ಮಾತೇಶ್ ಅಣ್ಣವ್ರು ವೇದಿಕೆ ಮೇಲೆ ಕೂತ್ಕೊಳ್ಬೇಕು. ಈಗ 12 ಜ್ಯೋತಿರ್ಲಿಂಗಗಳ ಒಂದು ಮಂಟಪವನ್ನು ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ. ಸುರೇಶ್ ಅಣ್ಣವ್ರು ಆಸೆಯನ್ನು ಕೂತ್ಕೊಳ್ಬೇಕು, ಆಗಮಿಸಬೇಕು ಅಂತ ಹೇಳ್ಕೊಳ್ತೀನಿ. ಓಂ ಶಾಂತಿ. ಪ್ರಜಾಪಿತ ಈಶ್ವರೀಯ ವಿಶ್ವವಿದ್ಯಾಲಯ ಕೂಡಲ ಸಂಗಮ ಸೇವಾ ಕೇಂದ್ರದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಗಮೇಶ್ವರ ಶಾಲೆಯ ಆವರಣದಲ್ಲಿ 12 ಲಿಂಗಗಳ ಚಿತ್ರ ಪ್ರದರ್ಶನ, 7 ದಿನದ ಪಠ್ಯಕ್ರಮ ಕೋರ್ಸ್ ಇದೆ. ಅದಕ್ಕಾಗಿ ಶಿಕ್ಷಕರು ಈ ಎಲ್ಲ ಒಂದು ಸೇವೆಗೆ ಸಹಯೋಗವನ್ನು ಕೊಡ್ತಾರೆ ಪ್ರತಿ ವರ್ಷ. ಅವರಿಗೂ ಕೂಡ ಅನಂತ ಧನ್ಯವಾದಗಳು. ನಾಗರತ್ನ ಕೋರು ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ ಬಯಸ್ತೇನೆ. ನಾನು ಬಿಳಿಗಿ ಸೇವಾ ಕೇಂದ್ರದ ಗಂಗಾ ಅಕ್ಕೋರಿಗೂ ಕೂಡ ಸ್ವಾಗತ ಸುಸ್ವಾಗತ. ಇಲ್ಕಲ್ದಿಂದ ಸಿದ್ದಣ್ಣವರು, ಮಾಂತೇಶ್ ಅಣ್ಣವರು, ಸುರೇಶ್ ಅಣ್ಣವರು, ಎಲ್ಲ ಅಣ್ಣಂದಿರಿಗೂ, ಮಾತೆಯರಿಗೂ, ಮುದ್ದು ಮಕ್ಕಳಿಗೂ, ಶಿಕ್ಷಕ ವರ್ಗದವರಿಗೂ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಓಂ ಶಾಂತಿ. ಈಶ್ವರೀಯ ವಿಶ್ವವಿದ್ಯಾಲಯದ ಪರಿಚಯವನ್ನು ಸಂಕ್ಷಿಪ್ತ ರೂಪದಲ್ಲಿ ತಿಳಿಸಿಕೊಡ್ಬೇಕು ಅಂತ ನಾನು ಮಾಂತೇಶ್ ಅಣ್ಣವರಲ್ಲಿ ವಿನಂತಿ ಮಾಡ್ತೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇವತ್ತು ಬಹಳಷ್ಟು ಸುಂದರವಾಗಿರ್ತಕ್ಕಂಥ ಓಂ ಶಾಂತಿ. ಓಂ ಶಾಂತಿ. ಶೇಖರ್ ಗೌಡ ಅಣ್ಣವರ ವೇದಿಕೆ ಮೇಲೆ ಬರಬೇಕು. ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಒಂದು ಆಧ್ಯಾತ್ಮಿಕ ಸಂಸ್ಥೆಯಾಗಿದ್ದು, ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ
ಕೂಡಲ ಸಂಗಮದ ಸೇವಾ ಕೇಂದ್ರದ ವತಿಯಿಂದ ಈ ಒಂದು ಸಂಗಮೇಶ್ವರ ಶಾಲಾ ಆವರಣದಲ್ಲಿ 12 ಜ್ಯೋತಿರ್ಲಿಂಗಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ 140 ದೇಶಗಳಲ್ಲಿ ತನ್ನ ಶಾಖೆಗಳನ್ನು ಒಳಗೊಂಡು ಇದೊಂದು ಆಧ್ಯಾತ್ಮಿಕತೆ ಶಿಕ್ಷಣ ನೀಡುತ್ತಿದ್ದು, ಇಲ್ಲಿ ವಿಶೇಷವಾಗಿ ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜಯೋಗಿನಿ ಬ್ರಹ್ಮಕುಮಾರಿ ರತನ್ ಮುನಿ ದಾದೀಜಿಯವರು ಈ ಒಂದು ಮುಖ್ಯಾಲಯದ ಹೆಡ್ ಕ್ವಾರ್ಟರ್ದಲ್ಲಿ ಇದನ್ನ ಮುಖ್ಯಸ್ಥರಾಗಿದ್ದಾರೆ. ಈಗ ನ್ಯೂಯಾರ್ಕ್ದ ದೀದೀಜಿಯವರು ಇದರ ಮುಖ್ಯಸ್ಥರಾಗಿದ್ದು, ಇದು 140 ದೇಶದಲ್ಲಿ ಈ ಒಂದು ಸೇವಾ ಕೇಂದ್ರಗಳನ್ನು ಒಳಗೊಂಡು 20 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ದಿನನಿತ್ಯ ರಾಜಯೋಗವನ್ನ ಪಡಿತಾ ಇದ್ದಾರೆ. ಈ ರಾಜಯೋಗದಿಂದ ಆಗ್ತಕ್ಕಂಥ ಉದ್ದೇಶ ಏನಂತಂದ್ರೆ ಮನುಷ್ಯನನ್ನ ಮಹಾಮಾನವರನ್ನ ದೇವಮಾನವರನ್ನಾಗಿ ಮಾಡ್ತಕ್ಕಂಥ ಒಂದು ಯೂನಿವರ್ಸಿಟಿ ಆಗಿದೆ. ಇಲ್ಲಿ ಜಾತಿ, ಮತ, ವರ್ಣ, ಲಿಂಗಭೇದ ಯಾವುದೇ ಭೇದ ಭಾವಗಳಿಲ್ಲದೆ ಈ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬಂದು ಅಧ್ಯಯನ ಮಾಡಬಹುದು. ಯಾಕಂದ್ರೆ ಈಶ್ವರಿ ವಿಶ್ವವಿದ್ಯಾಲಯ ಸ್ವಯಂ ಪರಮಾತ್ಮ ನಿರಾಕಾರ 1936ರಲ್ಲಿ ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿ ಇವತ್ತು ಬೃಹದಾಕಾರವಾಗಿ 140 ದೇಶದಲ್ಲಿ ಈ ಸಂಸ್ಥೆ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ NGO ಆಗಿದೆ. ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಪ್ರಕಾರದ ಶುಲ್ಕ ಇಲ್ಲ. ಇದು ಉಚಿತವಾಗಿ ಈ ಒಂದು ಜ್ಞಾನವನ್ನ ಕೊಡಲಾಗ್ತದೆ. ಈಶ್ವರೀಯ ವಿಶ್ವವಿದ್ಯಾಲಯ ಎಲ್ಲ ವಿದ್ಯಾಲಯಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಮನುಷ್ಯರು ಒಂದು ಮುಖ್ಯಸ್ಥರಾಗಿರ್ತಾರೆ. ಇಲ್ಲಿ ಸ್ವಯಂ ಪರಮಾತ್ಮ ನಿರಾಕರಣೆ ಮುಖ್ಯಸ್ಥರಾಗಿ ರಾಜಯೋಗ ಶಿಕ್ಷಕಿಯರನ್ನಾಗಿ ಇವತ್ತು ಅಕ್ಕಂದಿರ ಮುಖಾಂತರ ಈ ಶಿಕ್ಷಣವನ್ನ ಕೊಡಿಸ್ತಾ ಇದ್ದಾರೆ. ಸ್ವಯಂ ಪರಮಾತ್ಮನೇ ಈ ಭೂಮಿಗೆ ಅವತರಣೆ ಮಾಡಿ ಅವರಿಗೆ ಗುರುಬಾಯಿ ಸ್ಥಾನವನ್ನು ಕೊಟ್ಟು ಇವತ್ತು 140 ದೇಶದಲ್ಲಿ ಇದರ ಮುಖ್ಯಸ್ಥರು ಯಾರಾದ್ರೆ ಮಹಿಳೆಯರಿಂದ ನಡೆಸಲ್ಪಟ್ಟಿರ್ತಕ್ಕಂಥ ಏಕೈಕ ಶಿಕ್ಷಣ ಸಂಸ್ಥೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ. ಇವಂತ ಒಂದು ವಿದ್ಯಾಲಯದ ವತಿಯಿಂದ ಇವತ್ತು ಸಂಗಮೇಶ್ವರ ಒಂದು ಶಾಲಾ ಆವರಣದಲ್ಲಿ ಈ ಒಂದು ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಸ್ವಾಗತ, ಸುಸ್ವಾಗತ. ಓಂ ಶಾಂತಿ. ಧನ್ಯವಾದಗಳು ಮಾಂತೇಶ್ ಅಣ್ಣವರಿಗೆ. ಈಗ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಅತಿಥಿಗಳಿಗೆ ಈಗ ದೀಪ ಬೆಳಗಿಸುವುದರೊಂದಿಗೆ ಹಾಗೂ ಈಶ್ವರನ ಪೂಜೆಯೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋಣ. ಪ್ರತಿ ವರ್ಷವೂ ಸಂಕ್ರಾಂತಿಯ ನಿಮಿತ್ತ ಈ ಒಂದು ಸ್ಥಾನದಲ್ಲಿ 12 ಜ್ಯೋತಿರ್ಲಿಂಗಗಳು ಮತ್ತು ಅಧ್ಯಾತ್ಮದ ಚಿತ್ರ ಪ್ರದರ್ಶನವನ್ನು ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಆಯೋಜನೆ ಮಾಡಲಾಗ್ತದೆ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಈ ಒಂದು ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ ಹಾಗೂ 12 ಜ್ಯೋತಿರ್ಲಿಂಗಗಳ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇವತ್ತು ಈ ಒಂದು ಪ್ರದರ್ಶನಿಯ ಉದ್ಘಾಟನಾ ಕಾರ್ಯಕ್ರಮ ನಡೀತದೆ. ಇದೀಗ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮ್ಯಾನೇಜರ್ ಅವರು ಕೂಡ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡೋಣ. ವೇದಿಕೆ ಮೇಲಿರುವಂತಹ ಅತಿಥಿಗಳಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ, ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟನೆಯನ್ನು ನಡೆಸಿಕೊಡ್ಬೇಕು ಅಂತ.
ಮಕ್ಕಳೆಲ್ಲ ಎದ್ದು ಹೋಗ್ಬಾರ್ದು, ಕುತ್ಕೋದ್ರಿ, 2 ನಿಮಿಷ ಕುತ್ಕೊಡಿ. ಧನ್ಯವಾದಗಳು ಸರ್ವರಿಗೂ. ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು, ಕವಿದ ಕಥೆ ಕಳೆವ ಜ್ಯೋತಿ, ಮನದ ಮಲಿನ ತೊಳೆವ ಜ್ಯೋತಿ, ಕವಿದ ಕಥೆ ಕಳೆವ ಜ್ಯೋತಿ, ಮನದ ಮಲಿನ ತೊಳೆವ ಜ್ಯೋತಿ, ಆತ್ಮದೀಪ್ತಿ ಕೊಳೆವ ಜ್ಯೋತಿ, ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು ಆತ್ಮ ಜ್ಯೋತಿ ಬೆಳಗಿಸು. ಓಂ ಶಾಂತಿ. ಹಂಗೆ ವ್ಯವಸ್ಥೆ ಕೊಡ್ರಿ ತೆಗಿಬೇಡ್ರಿ ಹೆಂಗೆ ಮಾಡಿ ಜ್ಞಾನ ಯೋಗವೇ ಭಕ್ತಿಯು, ಸತ್ಯ ಜ್ಞಾನವೇ ದಿವ್ಯ ಜ್ಯೋತಿಯು, ದೀಪ ಮಂಗಳ ಹಾಡುವ ಮನವೇ ತೈಲವು ತನುವೆ ಹಣತೆಯು, ಜ್ಞಾನ ಯೋಗವೇ ಭಕ್ತಿಯು, ಮನವೇ ತೈಲವು ತನುವೆ ಹಣತೆಯು, ಜ್ಞಾನ ಯೋಗವೇ ಭಕ್ತಿಯು, ಸತ್ಯ ಜ್ಞಾನವೇ ದಿವ್ಯ ಜ್ಯೋತಿಯು, ದೀಪ ಮಂಗಳ ಹಾಡುವ ಸತ್ಯ ಜ್ಞಾನವೇ ದಿವ್ಯ ಜ್ಯೋತಿಯು, ದೀಪ ಮಂಗಳ ಹಾಡುವ, ದೀಪವಾಗುವ ದೀಪ ಬೆಳಗುವ, ದೀಪ ಗೋಪುರ ಬೆಳಗುವ, ಶಿವನ
ದೀಪಮಾಲೆಯ ಮಾಡುವ ದೀಪಮಾಲೆಯ ಮಾಡುವ. ಸಹೋದರ ಸಹೋದರಿಯರಿಗೆ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯ ಉದ್ದೇಶ ಆಗಿದೆ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಮೌಲ್ಯಗಳನ್ನು ತಿಳ್ಕೊಳ್ತಾ ಇದ್ದಾನೆ, ದುಃಖ ಶಾಂತಿ ಅನುಭವ ಮಾಡ್ತಾ ಇದ್ದಾನೆ. ಮೌಲ್ಯಗಳನ್ನು ಧಾರಣೆ ನಾವು ಬೆಳಗುವ ಜಗವ ಬೆಳಗುವ ಶಿವನ ಬೆಳಕನ್ನು ಬೆಳಗುವ ಆತ್ಮರಾಮನ ಹೃದಯ ರಾಮನ ದೇವ ಗಾಯನ ಮಾಡುವ. ನಾವು ಬೆಳಗುವ ಜಗವ ಬೆಳಗುವ ಶಿವನ ಬೆಳಕನ್ನು ಬೆಳಗುವ ಆತ್ಮರಾಮನ ಹೃದಯ ರಾಮನ ದೇವ ಗಾಯನ ಹಾಡುವ. ನಾವು ಬೆಳಗುವ ಜಗವ ಬೆಳಗುವ ಶಿವನ ಬೆಳಕನ್ನು ಬೆಳಗುವ. ನಾವು ಬೆಳಗುವ ಜಗವ ಬೆಳಗುವ ಶಿವನ ಬೆಳಕನ್ನು ಬೆಳಗುವ ಆತ್ಮರಾಮನ ಹೃದಯ ರಾಮನ ದೇವ ಗಾಯನ ಹಾಡುವ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ಅಂತ. ತಾವೆಲ್ಲ ವಿದ್ಯಾರ್ಥಿಗಳಿದ್ದೀರಿ, ತಮ್ಮ ಕನಸು ಸುಂದರ ಮಾಡ್ಕೊಳ್ಬೇಕು ಅಂತಂದರೆ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದ್ರು, ಕನಸು ಕಾಣಬೇಕು ಅಂತ. ಏನು ಕನಸು ಕಾಣಬೇಕು ಅಂದರೆ ನಾಳೆ ನಾನು ಏನು ಆಗಬೇಕು ಅನ್ನುವಂಥದ್ದನ್ನು ಇವತ್ತೇ ಕನಸು ಕಾಣಬೇಕು. ಸದಾಕಾಲ ಕನಸು ಕಾಣ್ತಾ ಇದ್ದೀವಿ ಅಂದರೆ ಆ ಕನಸು ಏನಾಗ್ತದೆ, ನನಸಾಗ್ತದೆ. ಅದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ತಿಳಿಸ್ಕೊಡೋದೇನು ಅಂದರೆ, ನಾವು ಎಂತಹ ಕನಸು ಕಾಣಬೇಕು ಅಂತಂದರೆ ನಮ್ಮಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಮೌಲ್ಯವನ್ನು ಆಗಬೇಕು ಅಂತ. ಇವತ್ತು ಲಕ್ಷ್ಯ ಇರ್ತದೆ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಮತ್ತು ಬೇರೆ ಬೇರೆ ಪದವಿಗಳನ್ನು ತಗೊಳ್ಬೇಕು. ಆದರೆ ಪರಮಾತ್ಮನು ನಾವು ಮಕ್ಕಳಿಗೆ ಕಲಿಸ್ಕೊಡೋದೇನು ಅಂತಂದರೆ, ನೀವು ಡಾಕ್ಟರ್ ಆಗ್ರಿ, ಇಂಜಿನಿಯರ್ ಆಗ್ರಿ, IAS ಆಗ್ರಿ, ಯಾವುದೇ ಪದವಿಯನ್ನು ತಗೊಳ್ರಿ, ಆದರೆ ಅದನ್ನೆಲ್ಲದರ ಜೊತೆಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ರಿ ಅಂತ. ಈಗ ಡಾಕ್ಟ್ರ್ ಇದ್ದಾರೆ, ಕಿಡ್ನಿ ಕೆಲಸ ಮಾಡುವಂಥ ಡಾಕ್ಟರ್ ಇದ್ದರೆ ಉಪಯೋಗ ಇಲ್ಲ. ಇಂಜಿನಿಯರ್ ಇದ್ದಾರೆ, ಕಳಪೆ ಕೆಲಸ ಮಾಡುವಂಥ ಇಂಜಿನಿಯರ್ ಇದ್ರೆ ಉಪಯೋಗ ಇಲ್ಲ. ತಾವು ಯಾವುದೇ ಆಗ್ತೀರಿ ಮೊದಲು ಮಾನವನಾಗು ಅಂತ ಹೇಳಿದರು. ಏನೇ ಆದರೂ ಆಗು, ಮೊದಲು ಮಾನವನಾಗು ಅಂತ. ಮೊದಲು ಮಾನವನಾಗಬೇಕು ಅಂತಂದರೆ ದೈವಿ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಮ್ಮಲ್ಲಿ ಇರಬೇಕಾಗಿರುವಂತಹ ಮೌಲ್ಯಗಳು ಯಾವುದು ಅಂದರೆ ಶಾಂತಿ, ಪ್ರೀತಿ, ಆನಂದ, ಸುಖ, ಜ್ಞಾನ, ಪವಿತ್ರತೆ, ಶಕ್ತಿ. ಇವೆಲ್ಲವೂ ಪ್ರತಿಯೊಬ್ಬರಲ್ಲಿ ಆಂತರಿಕವಾಗಿ ಇರುವಂತಹ ಗುಣಗಳು. ಅವುಗಳನ್ನು ಮರೆತು ನಾವು ಈ ದೇಹ ಅನ್ನೋದನ್ನು ತಿಳ್ಕೊಂಡಿದ್ದೀವಿ, ಆತ್ಮ ಅನ್ನೋದನ್ನು ಮರೆತಿದ್ದೀವಿ. ನಾವೆಲ್ಲರೂ ಈ ಸೃಷ್ಟಿಯ ಮೇಲೆ ಬಂದಿದ್ದೀವಿ, ಒಂದೇ ಮನೆಯಿಂದ ಬಂದಿದ್ದೀವಿ. ಇಲ್ಲಿ ಬಂದು ಬೇರೆ ಬೇರೆ ಡ್ರೆಸ್ಸನ್ನು ಹಾಕಿ ಪಾತ್ರ ಮಾಡ್ತಾ ಇದ್ದೀವಿ. ನಮ್ಮ ಪಾತ್ರ ಮುಗಿದ ಮೇಲೆ ಮತ್ತೆ ಮನೆಗೆ ಹೋಗಬೇಕು. ಅದಕ್ಕೆ ನಮ್ಮ ಪಾತ್ರ ಎಂಥದ್ದು ಇರಬೇಕು ಅಂದರೆ ಪರಮಾತ್ಮನು ಕೂಡ ಲೈಕ್ ಮಾಡಬೇಕು. ಡೈರೆಕ್ಟರ್, ಕ್ರಿಯೇಟರ್ ಯಾರಿದ್ದಾರೆ? ಪರಮಾತ್ಮ ಇದ್ದಾನೆ. ಅದಕ್ಕೆ ಅವನಿಗೆ ಹೇಳ್ತೀವಿ ಸೂತ್ರಧಾರ ಅವನು, ಪಾತ್ರಧಾರಿಗಳು ನಾವು ಅಂತ. ಪರಮಾತ್ಮನು ಡೈರೆಕ್ಷನ್ ಕೊಟ್ಟಂತಹ ಪಾತ್ರ ನಮ್ಮದಿರಬೇಕು. ನಮ್ಮ ಪಾತ್ರವನ್ನು ಆಡಿಯನ್ಸ್ ನೋಡಿ ಒನ್ಸ್ ಮೋರ್ ಅನ್ಬೇಕು. ನಮ್ಮ ಪಾತ್ರ ನಮಗೂ ತೃಪ್ತಿ ಆಗಬೇಕು. ಆಗ ನಮ್ಮದು ಸಾರ್ಥಕ ಜೀವನ ಆಗ್ತದೆ. ಆದ್ದರಿಂದ ನಮ್ಮ ಪಾತ್ರ ಎಂಥದ್ದಿರಬೇಕು ಅಂದರೆ ಎಲ್ಲರಿಗೂ ನಾವು ಬೇಕಾಗಿರೋರು ಆಗಬೇಕು. ಎಲ್ಲರಿಗೂ ಯಾವಾಗ ಬೇಕಾಗ್ತೀವಿ? ಇವತ್ತು ನಾವು ನೋಡ್ತಾ ಇದ್ದೀರಿ, ಇಷ್ಟು ಹೂಗಳಿದ್ದಾವೆ. ಆ ಹೂಗಳಲ್ಲಿ ಗುಲಾಬಿ ಹೂ ನೋಡಿದ್ರೆ ಏನು ಅನ್ನಿಸ್ತದೆ? ಪ್ರೀತಿ ಅನ್ನಿಸ್ತದೆ, ತಗೊಳ್ಬೇಕು ಅನ್ನಿಸ್ತದೆ ಇಲ್ಲ? ಎಲ್ಲರಿಗೂ ಪ್ರೀತಿ ಅನ್ನಿಸ್ತದೆ. ಯಾಕಂದರೆ ಗುಲಾಬಿ ಸುಗಂಧ ಕೊಡ್ತದೆ, ಸುಂದರ ಇದೆ, ಕೋಮಲವಾಗಿದೆ, ಅದು ಎಲ್ಲರಿಗೂ ಪ್ರೀತಿ. ಹಾಗೆ ಆ ಗುಲಾಬಿ ಮುಳ್ಳಿನ ಗಿಡದೊಳಗಿದ್ರೂ ಕೂಡ ಮುಳ್ಳನ್ನು ನೋಡೋದಿಲ್ಲ, ನಾವೇನು ನೋಡ್ತೀವಿ? ಗುಲಾಬಿ ಹೂವನ್ನೇ ನೋಡ್ತೀವಿ. ಹಾಗೆ ಇವತ್ತು ಕಲುಷಿತ ಜಗತ್ತಿನಲ್ಲಿ ನಾವಿದ್ದರೂ ಕೂಡ ನಮ್ಮಲ್ಲಿ ಒಳ್ಳೆಯ ಗುಣಗಳು ಇತ್ತು ಅಂತಂದರೆ ನಮ್ಮನ್ನು ಎಲ್ಲರೂ ಬಯಸ್ತಾರೆ, ಎಲ್ಲರೂ ನಮ್ಮನ್ನು ಇಚ್ಛೆ ಪಡ್ತಾರೆ, ನಾವೆಲ್ಲರಿಗೂ ಬೇಕಾಗಿರೋರು ಆಗ್ತೀವಿ. ಅದಕ್ಕೆ ನಮ್ಮಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಬೇಕು. ಆ ಒಂದು ಶಿಕ್ಷಣವನ್ನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕೊಡಲಾಗ್ತದೆ. ನಾನು ಯಾರು, ಪರಮಾತ್ಮ ಯಾರು, ಪರಮಾತ್ಮನನ್ನು ನೆನಪು ಮಾಡುವಂಥ ವಿಧಿವಿಧಾನ ಏನು ಅನ್ನೋದನ್ನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಹಾಗೂ ಈ ಚಿತ್ರ ಪ್ರದರ್ಶನದಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಹಾಗೂ ಇವತ್ತು ಮನುಷ್ಯ 4 ರೂಪದ ವಿಚಾರಗಳನ್ನು ಮಾಡ್ತಾನೆ: ಪಾಸಿಟಿವ್, ನೆಗೆಟಿವ್, ವೇಸ್ಟ್, ನೆಸೆಸರಿ. ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ, ಅವಶ್ಯಕ.
ಈ 4 ರೂಪದ ವಿಚಾರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂಥ ವಿಚಾರಗಳು ಯಾವುದು ಅಂದರೆ ವ್ಯರ್ಥ ಮತ್ತು ನೆಗೆಟಿವ್. ಆ ವ್ಯರ್ಥ ಮತ್ತು ನೆಗೆಟಿವ್ ವಿಚಾರ ಮಾಡಿ ಮಾಡಿ ಮನಸ್ಸು ಏನಾಗ್ಬಿಟ್ಟದೆ, ವೀಕ್ ಆಗ್ಬಿಟ್ಟದೆ. ಮನಸ್ಸು ವೀಕ್ ಆಗಿರೋದ್ರಿಂದ ಟೆನ್ಷನ್ ಆಗ್ತದೆ, ಬೇಜಾರಾಗ್ತದೆ, ಸಿಟ್ಟು ಬರ್ತದೆ, ಸಿಡಿಮಿಡಿ ಆಗ್ತದೆ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ. ಈ ಎಲ್ಲವನ್ನು ಅನುಭವ ಮಾಡ್ತೀವಿ. ಸುಖ, ಶಾಂತಿ, ನೆಮ್ಮದಿ ಅನುಭವ ಮಾಡಬೇಕು ಅಂತಂದರೆ ಆಂತರಿಕವಾಗಿ ಶಕ್ತಿ ನಮಗೆ ಬೇಕು. ಆ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು ಅಂತಂದರೆ ಪರಮಾತ್ಮನ ನೆನಪಿನ ಅವಶ್ಯಕತೆ ಇದೆ. ಅದಕ್ಕೆ ಮೆಡಿಟೇಷನ್ ಅಂತ ಹೇಳ್ತೀವಿ. ನಾನು ಆತ್ಮ ಅಂತ ತಿಳಿದು ನಮ್ಮೆಲ್ಲರ ತಂದೆ ಆಗಿರುವಂತಹ ಪರಮಾತ್ಮ, ಆ ಪರಮಾತ್ಮನನ್ನ ಹಿಂದೂಗಳು ಶಿವ ಅಂತ ಕರೆದೇವಿ, ಕ್ರಿಶ್ಚಿಯನ್ರು ಗಾಡ್ ಅಂತ ಕರೆದ್ರು, ಮುಸ್ಲಿಮರು ಅಲ್ಲ ಅಂತ ಕರೆದ್ರು, ಸಿಖ್ಖರು ಓಂಕಾರ ಅಂತ ಕರೆದ್ರು. ಇಡೀ ವಿಶ್ವ ಒಂದು, ವಿಶ್ವಕ್ಕೆ ತಂದೆ ಪರಮಾತ್ಮನು ಕೂಡ ಒಬ್ಬಾತನೇ ಆಗಿದ್ದಾರೆ. ಆ ಒಬ್ಬ ತಂದೆಯ ಮಕ್ಕಳು ನಾವು ಆಗಿದ್ದೀವಿ. ನಾವೆಲ್ಲರೂ ಒಂದು, ನಾವೆಲ್ಲರೂ ಬಂಧು ಅನ್ನುವಂತಹ ಸಹೋದರತ್ವದ ಭಾವನೆ ನಮ್ಮಲ್ಲಿರಬೇಕು. ಇದೇ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ಕೊಡುವಂಥದ್ದು. ಯಾಕಂದರೆ ಇದೊಂದು ವಸುದೈವ ಕುಟುಂಬ ಆಗಿದೆ. ನಾವೆಲ್ಲರೂ ಸಹೋದರ ಸಹೋದರಿಯರು. ನಮ್ಮೆಲ್ಲರ ತಂದೆ ಪರಮಾತ್ಮನು ಒಬ್ಬಾತನೇ ಇದ್ದಾರೆ. ಆ ಪರಮಾತ್ಮನನ್ನ ನೆನಪು ಮಾಡುವಂತಹ ವಿಧಿಗೆ ಯೋಗ ಅಥವಾ ಮೆಡಿಟೇಷನ್ ಅಂತ ಕರಿತೀವಿ. ಮೆಡಿಟೇಷನ್, ಯೋಗ ಅಂದ್ರೆ ಕಷ್ಟ, ಕಠಿಣ ಇಲ್ಲ. ಕೇವಲ ಸಹಜವಾಗಿ ನಾನು ಆತ್ಮ ಇದ್ದೇನೆ, ಚೈತನ್ಯ ಜ್ಯೋತಿ ಇದ್ದೇನೆ ಅಂತ ತಿಳಿದುಕೊಂಡು ಪರಮ ಜ್ಯೋತಿಯಾಗಿರುವಂತಹ ಪರಮಾತ್ಮನನ್ನ ನೆನಪು ಮಾಡುವುದೇ ಯೋಗ. ಯಾವ ರೀತಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಯಿತು ಅಂತಂದರೆ ಬ್ಯಾಟ್ರಿ ಚಾರ್ಜ್ ಮಾಡ್ತೀವಿ, ಕರೆಂಟಿಗೆ ಕನೆಕ್ಷನ್ ಕೊಡ್ತೀವಿ, ಪ್ಲಗ್ ಹಾಕ್ತೀವಿ, ಬಟನ್ ಆನ್ ಮಾಡ್ತೀವಿ, ಚಾರ್ಜ್ ಆಗ್ತದೆ. ಅದು 1 ಗಂಟೆ ಚಾರ್ಜ್ ಆಯಿತು ಅಂದರೆ 24 ತಾಸು ಕೆಲಸ ಆಗ್ತದೆ. ಹಾಗೆ ನಾವು ಕೂಡ ಆಂತರಿಕ ಶಕ್ತಿಯನ್ನು ಕಳ್ಕೊಂಡಿದ್ದೀವಿ. ಆ ಆಂತರಿಕ ಶಕ್ತಿಯನ್ನು ಪುನಃ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದರೆ ಪರಮಾತ್ಮನನ್ನ ನೆನಪು ಮಾಡಬೇಕಾಗಿದೆ. ಆದ್ದರಿಂದ ಆತ್ಮೀಯರೇ ಹಾಗೂ ವಿದ್ಯಾರ್ಥಿನಿಯರೇ, ತಾವು ದಿನನಿತ್ಯದ ಜೀವನದಲ್ಲಿ ಒಂದು ಅರ್ಧ ಗಂಟೆ ಆದರೂ ಮೆಡಿಟೇಷನ್ ಮಾಡುವಂತಹ ವಿಧಿಯನ್ನು ಕಲಿತುಕೊಂಡದ್ದೇ ಆದರೆ ತಮ್ಮ ಜೀವನದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡ್ತೀರಿ. ಅದಕ್ಕೆ ಯಾಕೆ ಅಂತಂದರೆ ಏಕಾಗ್ರತೆ ಶಕ್ತಿ ಹೆಚ್ಚಾಗ್ತದೆ, ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ಪಾಸಿಟಿವಿಟಿ ಬೆಳೀತದೆ. ನಾವು ಏನು ಮಾಡಬೇಕು ಅದನ್ನೇ ಮಾಡ್ತೀವಿ, ಏನು ಮಾಡಬಾರ್ದು ಅದನ್ನು ಮಾಡೋದಿಲ್ಲ. ಒಳ್ಳೆ ಗುಣವಾನರಾಗ್ತೀವಿ. ಪರಮಾತ್ಮನಿಂದ ನಾವು ಆ ಶಕ್ತಿಯನ್ನು ತಗೊಳ್ತೀವಿ. ಪರಮಾತ್ಮನಲ್ಲಿರುವಂತಹ ಶಕ್ತಿ ಗುಣಗಳು ಯಾವುದು ಅಂದರೆ ಪರಮಾತ್ಮನನ್ನು ಮಹಿಮೆ ಮಾಡ್ತೀವಿ. ಶಾಂತಿಯ ಸಾಗರ, ದಯಾ ಸಾಗರ, ಕರುಣಾ ಸಾಗರ, ಕ್ಷಮಾ ಸಾಗರ, ಪತಿತ ಪಾವನ, ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡುವಂಥವನು ಅಂತ ಪರಮಾತ್ಮನನ್ನು ಮಹಿಮೆ ಮಾಡ್ತೀವಿ. ಯಾವ ರೀತಿ ಸಂಘದಂತೆ ರಂಗು ಅಂತ ಹೇಳಲಾಗ್ತದೆ. ಅದಕ್ಕೆ ಸಜ್ಜನರ ಸಂಘ ಹೆಜ್ಜೆನೂ ಸವಿದಂತೆ ಅಂತ ಹೇಳಲಾಗ್ತದೆ. ಅದಕ್ಕೆ ಸದಾಕಾಲ ಪರಮಾತ್ಮನನ್ನು ನೆನಪು ಮಾಡುವುದು ಅಂತಂದರೆ ಪರಮಾತ್ಮನ ಸಂಘದಲ್ಲಿ ಇರುವಂಥದ್ದು ಹಾಗೂ ಒಳ್ಳೆಯವರ ಸಂಘದಲ್ಲಿ ಇರುವಂಥದ್ದು. ಅದಕ್ಕೆ ತಾವೆಲ್ಲರೂ ವಿದ್ಯಾರ್ಥಿನಿಯರಿದ್ದೀರಿ. ತಾವೇ ಭವಿಷ್ಯಕ್ಕೆ ಒಂದು ಆಶಾ ದೀಪವಾಗಿದ್ದೀರಿ. ತಾವೆಲ್ಲರ ಮೇಲೆ ಎಲ್ಲರದ್ದು ಆಶೆ ಇದೆ. ಈ ಭಾರತ ಭೂಮಿ ಸುಂದರ ಭೂಮಿ ಆಗ್ತದೆ, ಸುಖಿ ಭೂಮಿ ಆಗ್ತದೆ. ಅದಕ್ಕಾಗಿ ತಮ್ಮ ಒಂದು ಯೋಗದಾನ ಏನು ಅಂತಂದರೆ ತಾವು ಒಳ್ಳೆ ಗುಣವುಳ್ಳವರಾಗಿ ಶ್ರೇಷ್ಠ ಕರ್ಮವನ್ನು ಮಾಡಿದಾಗ ಈ ಒಂದು ಸಮಾಜ ಸುಂದರ ಸಮಾಜ ಆಗ್ತದೆ, ಸುಖಿ ಸಮಾಜ ಆಗ್ತದೆ. ಆದ್ದರಿಂದ ತಾವು ನಿತ್ಯದ ಜೀವನದಲ್ಲಿ ಪರಮಾತ್ಮನನ್ನ ನೆನಪು ಮಾಡುವಂತಹ ಅಭ್ಯಾಸವನ್ನು ಪ್ರತಿನಿತ್ಯ ಮಾಡಿರಿ. ಹಾಗೂ ದಿನ ಬೆಳಗಾಗೆದ್ದು ಸ್ನಾನ ಆದಮೇಲೆ ದೇವ್ರ ನಮಸ್ಕಾರ ಮಾಡ್ತಿರಲ್ಲ, ಅವಾಗ ಒಂದು 5 ಸಾರಿ ಆದರೂ ಓಂ ಧ್ವನಿ ಹೇಳ್ರಿ. ಓಂಕಾರ ನಾವು ಉಚ್ಚಾರ ಮಾಡ್ತೀವಲ್ಲ, ಓಂ ಧ್ವನಿ ನಾವು ಹೇಳ್ತೀವಲ್ಲ, ಅದರಿಂದ ನಮ್ಮ ಮನಸ್ಸು ಶಾಂತ ಆಗ್ತದೆ, ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ಏಕಾಗ್ರತೆ ಶಕ್ತಿ ಹೆಚ್ಚಾಗ್ತದೆ, ದೇಹದಲ್ಲಿ ರಕ್ತ ಪರಿಚಲನೆ ಸಹಜವಾಗಿ ಆಗ್ತದೆ. ಎಷ್ಟು ನಾವು ಓಂ ಧ್ವನಿ ಹೇಳ್ತೀವಿ ಅಷ್ಟು ನಮ್ಮ ಆಂತರಿಕ ಶಕ್ತಿ ಜಾಗೃತಿ ಆಗ್ತದೆ. ಆದ್ದರಿಂದ ತಮ್ಮಲ್ಲಿ ಕೇಳಿಕೊಳ್ಳೋದು ಏನು ಅಂತಂದರೆ ಪ್ರತಿದಿನ ಓಂ ಧ್ವನಿ ಹೇಳುವಂತಹ ಅಥವಾ ಓಂಕಾರ ನಾದವನ್ನು ಮಾಡುವಂತಹ ಅಭ್ಯಾಸವನ್ನು ತಾವು ಹಾಕಿಕೊಳ್ಳಿರಿ. ಹಾಗೂ ತಾವು ಅಭ್ಯಾಸ ಮಾಡಬೇಕು ಅಂದರೆ ಪರಮಾತ್ಮನ ನೆನಪಿನಿಂದ ಅಭ್ಯಾಸ ಪ್ರಾರಂಭ ಮಾಡಿದಾಗ ತಮಗೆ ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ತಮ್ಮ ಭವಿಷ್ಯ ಉಜ್ವಲವಾಗಲಿ. ಹಾಗೂ ಇಷ್ಟೊತ್ತಿನವರೆಗೆ ಈ ಕಾರ್ಯಕ್ರಮದಲ್ಲಿ ಕುಳಿತುಕೊಂಡಿರಿ. ಹಾಗೂ ತಮ್ಮ ಶಾಲೆ ಬಿಡುವಿನ ಸಮಯ ಇದ್ರೂ ಕೂಡ, ಶಾಲೆ ಬಿಟ್ಟಿದ್ರೂ ಕೂಡ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಹಾಗೂ ನಾಳೆ ಮತ್ತು ನಾಡಿದ್ದು
2 ದಿನ ಈ ಒಂದು ಚಿತ್ರ ಪ್ರದರ್ಶನ ಇರ್ತದೆ. ಬಂದು ಈ ಅಧ್ಯಾತ್ಮದ ಚಿತ್ರ ಪ್ರದರ್ಶನ ತಾವೆಲ್ಲರೂ ತಿಳಿದುಕೊಳ್ಳಿರಿ. ಇಲ್ಲಿ ತಿಳಿಸ್ಕೊಡೋದು ಏನು ಅಂದರೆ ನಾನು ಯಾರು, ಪರಮಾತ್ಮ ಯಾರು, ಪರಮಾತ್ಮನ 3 ಅದ್ಭುತ ಕರ್ತವ್ಯಗಳೇನು, ಹಾಗೂ ಕಾಲಚಕ್ರದ ರಹಸ್ಯ ಏನು, ಭಾರತದ ಉತ್ಥಾನ ಮತ್ತು ಪತನದ ಕಥೆ ಏನು. ಇದೇ ಭಾರತ 5000 ವರ್ಷದ ಹಿಂದೆ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆ ಇತ್ತು. ಎಲ್ಲರೂ ಸುಖಿ ಶಾಂತಿಯಿಂದ ಇದ್ದೀವಿ. ಇದೇ ಭಾರತಕ್ಕೆ ಸ್ವರ್ಗ ಅಂತ ಕರೆಯಲಾಗ್ತಿತ್ತು. ಪುನಃ ಇದೇ ಭೂಮಿಯ ಮೇಲೆ ಒಂದು ಧರ್ಮ, ಒಂದು ರಾಜ್ಯ, ಒಂದು ಭಾಷೆಯ ಸ್ಥಾಪನೆ ಆಗ್ತದೆ. ಅದಕ್ಕೆ ಸತ್ಯಯುಗ ಸ್ವರ್ಗ ಅಂತ ಹೇಳಾಗ್ತದೆ, ರಾಮ ರಾಜ್ಯ ಅಂತ ಹೇಳಾಗ್ತದೆ, ಬಸವಣ್ಣನವರು ಇಚ್ಛೆ ಪಟ್ಟಿರುವಂತಹ ಕಲ್ಯಾಣ ರಾಜ್ಯ ಅಂತ ಹೇಳಾಗ್ತದೆ. ನಾವು ನೀವೆಲ್ಲ ಒಳ್ಳೆ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳೋಣ, ಒಳ್ಳೆ ಕರ್ಮವನ್ನು ಮಾಡೋಣ. ಬಸವಣ್ಣನವರು ಕಲ್ಪನೆ ಮಾಡಿರುವಂತಹ, ಬಸವಣ್ಣನವರು ಇಚ್ಛೆ ಪಟ್ಟಿರುವಂತಹ ಕಲ್ಯಾಣದ ರಾಜ್ಯವನ್ನು ಸ್ಥಾಪನೆ ಮಾಡೋಣ. ಆ ಕಲ್ಯಾಣದ ರಾಜ್ಯದಲ್ಲಿ ಏನಿತ್ತು ಅಂತಂದರೆ, ಅವರು ಎಂಥ ರಾಜ್ಯವನ್ನು ತರಬೇಕು ಅಂತ ಬಯಸ್ತಿದ್ರು ಅಂದರೆ, ಎಲ್ಲರೂ ಒಂದಾಗಿರಬೇಕು, ಚಂದಾಗಿರಬೇಕು, ಎಲ್ಲರೂ ಸಮಾನವಾಗಿರಬೇಕು. ಅದಕ್ಕೆ ಸಮಾನತೆಯ ಹರಿಕಾರ ಅಂತ ಬಸವಣ್ಣವ್ರಿಗೆ ಹೇಳಾಗ್ತದೆ. ಆದ್ದರಿಂದ ನಮ್ಮೆಲ್ಲರಲ್ಲಿಯೂ ಸಮಾನತೆ ಬರಬೇಕು ಅಂತಂದರೆ ನಾವೆಲ್ಲರೂ ಒಬ್ಬ ತಂದೆ ಮಕ್ಕಳು ಅನ್ನುವಂಥ ಭಾವ ನಮ್ಮಲ್ಲಿ ಬರಬೇಕು. ಈ ಭಾವನೆಯನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ತೀರಿ ಅಂತ ನಂಬಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ, ತಮಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳಿಗೆ ಮುಕ್ತಾಯ ಕೊಡ್ತೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಈ ಮುಖ್ಯೋಪಾಧ್ಯಾಯರ ಅನುಪಸ್ಥಿತಿಯಲ್ಲಿ ರವಿ ರಾಠೋಡ್ ಅಣ್ಣವರು ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿದ್ದಾರೆ. ತಾವು ಕೂಡ 1-2 ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಶಾಲೆಯ ಮುಖ್ಯ ಗುರುಗಳು ಒಂದು ಮೀಟಿಂಗ್ ಹೋಗೋದ ಕಾರಣದಿಂದ ಅನಿವಾರ್ಯ ನಮಗೆ ಬ್ರಹ್ಮಕುಮಾರ ಬಗ್ಗೆ ಭಾಳಷ್ಟು ನಾನು ಕೂಡ ತರಬೇತಿಯನ್ನು ಪಡೆದುಕೊಂಡಿದ್ದೀನಿ ಕಮಟಗಿ ಒಳಗೆ. ಈ ಕಾರ್ಯಕ್ರಮದಲ್ಲಿ ಅಕ್ಕೋರು ಹಾಗೂ ಹಿರಿಯರು ಎಲ್ಲರೂ ಕೂಡ ಈಗ 3 ದಿವಸ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ನಮ್ಮೆಲ್ಲ ಮುದ್ದು ವಿದ್ಯಾರ್ಥಿ ಪರವಾಗಿ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ಪರವಾಗಿ ನಮಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಅಣ್ಣವರು. ಇನ್ನೋರ್ವ ಟೀಚರ್ ಇದ್ದಾರೆ, ಬಸವರಾಜ್ ನಾಲತ್ವಾಡ್ ಅಣ್ಣವರು. ತಮ್ಮ 2 ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಕೇಳ್ಬೋದು. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧುವಿನೆಗೆ ವಸೂದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಈ 3 ದಿನದ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 12 ಜ್ಯೋತಿರ್ಲಿಂಗಗಳ ಉದ್ಘಾಟನೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನನ್ನ ಎಲ್ಲ ಸಹೋದರಿಯರಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಹಿರಿಯರಾದಂಥ ಊರಿನ ಗಣ್ಯರಾದಂಥ ಶ್ರೀಯುತ ಶೇಖರಗೌಡ ಗೌಡರವರಿಗೂ ಅವರಿವರೆನ್ನದೇ ಈ ಈಶ್ವರಿ ವಿಶ್ವವಿದ್ಯಾಲಯದ ಎಲ್ಲ ಆಧ್ಯಾತ್ಮಿಕವಾಗಿ ಕೆಲಸವನ್ನು ನಿರ್ವಹಿಸುವಂಥ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ಶರಣು ಶರಣಾರ್ಥಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನನ್ನ ಮುದ್ದು ವಿದ್ಯಾರ್ಥಿನಿಯರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಇಲ್ಲಿವರೆಗೂ ನಾವು 1 ತಾಸು ಆಗಲಿ 1 ದಿನ ಆಗಲಿ ಆ ಒಂದು ವಿಚಾರಗಳನ್ನು ಕೇಳೋದ್ರ ಬದಲಿ 5 ನಿಮಿಷದಲ್ಲಿ ಸಹೋದರಿಯರು ಭಾಳ ಅದ್ಭುತವಾಗಿ ಮಕ್ಕಳ ಒಂದು ಓದುವಿಗೆ ಎಷ್ಟು ಏಕಾಗ್ರತೆ ಅವಶ್ಯ ಎಂಬುದು ಬಹಳ ಇತ್ತೀಚಿನ ದಿನಗಳಲ್ಲಿ ಇದು ಏಕಾಗ್ರತೆ ಅನ್ನೋದೇ ಮಗುವಿನಲ್ಲಿ ಆಗಿರ್ಬೋದು, ವಯಸ್ಕರಲ್ಲಿ ಆಗಿರ್ಬೋದು ಹೋಗ್ಬಿಟ್ಟಿದೆ. ಹಾಗಾದರೆ ಏಕಾಗ್ರತೆಯನ್ನು ಬೆಳೆಸುವ ಒಂದು ಉದ್ದೇಶ ಯಾವುದಂದರೆ ಈ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಅಂದರೆ ಇದು ಒಂದು ಮಾತ್ರ ಶಾಶ್ವತವಾಗಿ ಇಲ್ಲಿ ನೆಲೆ ಊರಿದೆ ಅಂತ ಹೇಳ್ಬೋದು. ಯಾಕಂದರೆ ಏಕಾಗ್ರತೆ ಪಡಿಬೇಕು ಅಂದರೆ ಈ ರೀತಿಯ ಒಂದು ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ ನಾವು ಏನು ಈ ವಿಷಯವನ್ನು ಹಂಚಿಕೊಡ್ತೀವಿ. ಹೇಳಿದ್ರಲ್ಲ,
ಅವರು ಹೇಳಿದ್ರು ಏನೋ ಮಾನವ ಏನೋ ಯಾವ ರೀತಿ ಒಂದು ಮುಂದೆ ಮನುಷ್ಯ ರೂಪಿಯಾದವನು ದೇವ ಸ್ವರೂಪಿ ಆಗ್ತಾನೆ. ಹಾಗಾದರೆ ದೇವ ಸ್ವರೂಪಿ ಅಥವಾ ದೇವರ ಸ್ವರೂಪವನ್ನು ನಾವು ಪಡಿಬೇಕಂದ್ರೆ ಮೊದಲು ಏಕಾಗ್ರತೆ ಅನ್ನೋದು ಬಹಳ ಅವಶ್ಯ. ಹಾಗಾಗಿ ಈ 2 ಅಥವಾ 3 ದಿನದ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಗೆ ಎಷ್ಟು ಸಾಧ್ಯ ಆಗುತ್ತೆ ನೋಡು. ನಾಳೆಯೂ ಸಹ ಶಾಲೆ ಇರುತ್ತೆ. ಆ ಮಕ್ಕಳಿಗೆ ಏಕಾಗ್ರತೆಯನ್ನು ರೂಪಿಸುವ ಸಲುವಾಗಿ ಮಕ್ಕಳ ಸಮ್ಮುಖದಲ್ಲೇ ನಾವು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ತಮ್ಮ ಜೊತೆಗೆ ನಾವು ಹಸ್ತವನ್ನು ಕೂಡಿಸುವೆ ಎಂದು ಈ ವೇದಿಕೆಯ ಮೂಲಕ ಹೇಳಿ ನಾನು 2 ಮಾತಿಗೆ ವಿರಾಮ ನೀಡ್ತೀನಿ. ಶರಣ. ಧನ್ಯವಾದಗಳು ಅಣ್ಣವ್ರೆ. ಶೇಖರ್ ಗೌಡ ಅಣ್ಣವರು ಕೂಡ ಒಂದೆರಡು ವಿಚಾರನ ಹಂಚ್ಕೊಳ್ಬೇಕು. ಘಟ್ನೂರ್ ಅಣ್ಣವ್ರು ಒಂದೆರಡು ವಿಚಾರನ ಹಂಚ್ಕೊಳ್ಬೇಕು. ಧನ್ಯವಾದಗಳು. ನಮ್ಮವರೇ ಆಗಿರುವಂತಹ ಘಟ್ನೂರ್ ಅಣ್ಣವ್ರು ಇದ್ದಾರೆ. ಈಗ ಮಕ್ಕಳೆಲ್ಲರೂ ತಮ್ಮ ಊರುಗಳಿಗೆ ತಮ್ಮ ಮನೆಗಳಿಗೆ ಹೋಗಬೇಕಾಗಿದೆ, ಲೇಟ್ ಆಗಿದೆ. ಇಷ್ಟೊತ್ತಿನವರೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ವೇದಿಕೆ ಮೇಲಿರುವಂತಹ ಅತಿಥಿಗಳಿಗೆ ಹಾಗೂ ಮುಂಭಾಗದಲ್ಲಿರುವಂತಹ ವಿದ್ಯಾರ್ಥಿನಿಯರಿಗೆ ಮತ್ತು ಬೇರೆ ಬೇರೆ ಊರುಗಳಿಂದ ಬಂದಿರುವಂತಹ ಮಾತೆಯರಿಗೆ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವುದಕ್ಕಾಗಿ ತಮ್ಮೆಲ್ಲರಿಗೂ ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ನಾಳೆ ಮತ್ತು ನಾಡಿದ್ದು ಇಲ್ಲಿ ಚಿತ್ರ ಪ್ರದರ್ಶನಿ ಇರ್ತದೆ. ತಮ್ಮೆಲ್ಲರೂ ಬಂದು ಈ ಚಿತ್ರ ಪ್ರದರ್ಶನಿಯನ್ನು ಚೆನ್ನಾಗಿ ಕೇಳಿಕೊಂಡು ತಮ್ಮ ಜೀವನದಲ್ಲಿ ಅದನ್ನು ಉಪಯೋಗ ಮಾಡ್ಕೊಳ್ತೀರಿ ಅಂತ ತಮ್ಮಲ್ಲಿ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತಾಯ ಕೊಡೋಣ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಓಂ ಶಾಂತಿ. ಐತಿ ರಜೆ ಇಲ್ಲ, ನಾಳೆ ಬನ್ನಿ. ಓಂ ಶಾಂತಿ. ಮೇಘರಾಜ್ ಬಡಿಗೇರ್ ಅಣ್ಣವರಿಗೆ ಈಶ್ವರಿಯ ಕಾಣಿಕೆಯನ್ನು ಅರ್ಪಿಸಬೇಕು ಅಂತ ನಾನು ಸಹೋದರಿಯರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.